ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಾವಿ ತೊಟ್ಟ ಸ್ವಾಮಿಗಳೇ ಮಾರಾಮಾರಿ ಬಡಿದಾಟ, ಓರ್ವ ಸ್ವಾಮಿ ಸಾವು, ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಗಲಾಟೆ. ರಸ್ತೆ ಬದಿ ಕಸದಲ್ಲಿ ಎಸೆದಿದ್ದ ನವಜಾತ ಶಿಶು, ಮಗುವಿನ ಆಕ್ರಂದನ ಕೇಳಿ ಶಿಶುವನ್ನ ರಕ್ಷಿಸಿ ಮಾನವೀಯತೆ ಮೆರೆದ ಆಟೋ ಚಾಲಕ. ನಗರಸಭೆಗಳಲ್ಲಿ ಖಾತೆ ಮ್ಯೂಟೇಷನ್ ಸಮಸ್ಯೆ, 3 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಪೌರಾಡಳಿತ ಸಚಿವ ರಹೀಂ ಖಾನ್. ಬಸ್ ತಂಗುದಾಣ, ರಾಜಕಾಲುವೆ, ದೇವಾಲಯಗಳು ಒತ್ತುವರಿ, ಕಣ್ಣು ಮುಚ್ಚಿ ಕುಳಿತ ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಕ್ಯಾರೆ ಅನ್ನದ ಪ್ರಭಾವಿ. ವಾರ್ತೆಗಳ ವಿವರ. ಸಂಸಾರದ ಜಂಟಾಟದಲ್ಲಿರುವ ಜನರನ್ನು ತಮ್ಮ ನೀತಿ ಬೋಧನೆಯಿಂದ ಸನ್ಮಾರ್ಗಕ್ಕೆ ದಾರಿ ತೋರಿಸಬೇಕಾದ ಸಾಧು ಸಂತರೇ ಆಸ್ತಿ ವಿಷಯವಾಗಿ ಪರಸ್ಪರ ಕಿತ್ತಾಡಿಕೊಂಡು ಮಾರಾಮಾರಿ ಹಲ್ಲೆ ನಡೆಸಿ ಒಬ್ಬ ಸ್ವಾಮೀಜಿ ಸಾವಿಗೀಡಾಗಿರುವ ಘಟನೆಯೊಂದು ನಡೆದಿದೆ. ಮಾಲೂರು ತಾಲೂಕಿನ ಸಂತೇಹಳ್ಳಿ ಬಳಿ ಇರುವ ಆನಂದಮಾರ್ಗ ಆಶ್ರಮಕ್ಕೆ ಸೇರಿದ ಆಸ್ತಿ ವಿವಾದ ಹಿನ್ನೆಲೆ ಇಬ್ಬರು ಸ್ವಾಮೀಜಿಗಳ ನಡುವೆ ನಡೆದ ಮಾರಾಮಾರಿಯಲ್ಲಿ ಓರ್ವ ಸ್ವಾಮೀಜಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿರುವ ಘಟನೆ ನಡೆದಿದೆ. ಸಂತೇಹಳ್ಳಿ ಗ್ರಾಮದ ಬಳಿ ಇರುವ 4 ಎಕರೆ ಆಶ್ರಮದ ಜಾಗಕ್ಕಾಗಿ ಕಳೆದ ಹಲವು ವರ್ಷಗಳಿಂದ ವಿವಾದ ನಡೆಯುತ್ತಿದ್ದು ಕೋರ್ಟ್ ಮೆಟ್ಟಿಲೇರಿತ್ತು. ಎಂದೋ ಬೆಳಗ್ಗೆ ಕೋರ್ಟ್ಗೆ ದಾಖಲೆ ಸಹಿತ ಹೋಗುವ ವೇಳೆ ಆಚಾರ್ಯ ಧರ್ಮ ಪ್ರಾಣಾನಂದ ಅವರಿಂದ 65 ವರ್ಷದ ಆಚಾರ್ಯ ಚಿನ್ಮಯಾನಂದ ಅವಧೂರ್ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. दरवाजा धक्का देके धर्म प्राणानंद खोल दिया, हमारे चेहरे पर स्प्रे कर दिया. कोई स्प्रे लेके आया था, उधर से धर्म प्राणानंद और प्राणेश्वरानंद दोनों लाठी लेके मारना शुरू कर दिया लेटरिन में ही. उसके बाद हमको निकाल लिया बाहर और दोनों हाथ पैर उठा लिया हमारा, उठा करके खींच करके लेके चला गया उधर अपने तरफ में. वो वहाँ बहुत बुरी तरह से मोटा लाठी से धर्म प्राणानंद और प्राणेश्वरानंद और अरुण तीनों मिलके एक साथ लाठी पूरे शरीर में, माथा में, सब जगह लाठी से चूर कर दिया. मोटा लाठी था. ಗಂಭೀರ ಗಾಯಗೊಂಡ ಚಿನ್ಮಯಾನಂದ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಕೋಲಾರದ RL ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಗಂಭೀರ ಗಾಯಗೊಂಡ ಸ್ವಾಮೀಜಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಮಾಲೂರು ಇನ್ಸ್ಪೆಕ್ಟರ್ ವಸಂತ್ ಭೇಟಿ ನೀಡಿ ಆಚಾರ್ಯ ಧರ್ಮ ಪ್ರಾಣಾನಂದ ಹಾಗೂ ಅರುಣ್ ಎಂಬುವವರನ್ನು ಬಂಧಿಸಿದ್ದಾರೆ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಹೆತ್ತವರು ಕಸದಲ್ಲಿ ಬಿಸಾಕಿದ್ದ ನವಜಾತ ಹೆಣ್ಣು ಶಿಶುವನ್ನು ಇರುವೆಗಳು ಕಚ್ಚತೊಡಗಿದಾಗ ಶಿಶು ಅಳತೊಡಗಿದ್ದು, ಅಳುವನ್ನು ಕೇಳಿಸಿಕೊಂಡ ಆಟೋ ಚಾಲಕನೊಬ್ಬ ಮಗುವನ್ನ ರಕ್ಷಿಸಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಬಳ್ಳಿಗೆ ಕಾಯಿ ಭಾರವೇ, ತಾಯಿಗೆ ಮಗುವು ಬಾರಾನ ಅಂತ ನಾವೆಲ್ಲ ಕೇಳಿದ್ದೇವೆ. ಆದರೆ 10 ತಿಂಗಳು ಹೊತ್ತು ಹೆತ್ತಿರುವ ಮಗು ಹೆತ್ತವರಿಗೆ ಭಾರವಾಗಿ ಹೀಗೆ ಕಸದ ರಾಶಿಗೆ ಎಸೆದು ಮಾನವೀಯತೆ ಮರೆತಿರುವುದನ್ನು ಆಗೊಮ್ಮೆ ಹೀಗೊಮ್ಮೆ ಮಾತ್ರವೇ ಕೇಳುತ್ತಿರುತ್ತೇವೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜ್ ಹಿಂಭಾಗದಲ್ಲಿ ಕಸದಲ್ಲಿ ನವಜಾತ ಶಿಶುವನ್ನು ಬಿಸಾಕಿ ಹೋಗಿದ್ದಾರೆ. ಇರುವೆಗಳು ಮಗುವನ್ನು ಕಚ್ಚಿದಾಗ ಶಿಶು ಅಳತೊಡಗಿದೆ. ಅಳುವ ಶಬ್ದವನ್ನು ಕೇಳಿಸಿಕೊಂಡ ಬಾಲರೆಡ್ಡಿಪಲ್ಲಿ ಗ್ರಾಮದ ಆಟೋ ಚಾಲಕ ವೆಂಕಟೇಶ್ಗೆ ಮಗು ಗೋಚರವಾಗಿದೆ. ಕೂಡಲೇ ಶಿಶುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಶುಭ್ರಗೊಳಿಸಿದ ನಂತರ ಮಗುವನ್ನು ಸರ್ಕಾರಿ ಆಸ್ಪತ್ರೆಗೆ ತಂದು ದಾಖಲಿಸಿ ತಾಲೂಕು ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಹಾಗೂ ಸಾಂತ್ವನ ಕೇಂದ್ರಕ್ಕೆ ಮಾಹಿತಿ ನೀಡಿದ್ದಾರೆ. ಶಿಶು ಚೇತರಿಸಿಕೊಂಡು ಆರೋಗ್ಯವಾಗಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಮತ್ತು ಸಾಂತ್ವನ ಕೇಂದ್ರದ ಸಿಬ್ಬಂದಿ ಆಗಮಿಸಿ ಮಗುವನ್ನು ಪಡೆದುಕೊಂಡಿದ್ದಾರೆ. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಲಾಗಿದೆ.
ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ರಾಮಚಂದ್ರ, ಅಂಗನವಾಡಿ ಮೇಲ್ವಿಚಾರಕಿ ಅನಸೂಬಾಯಿ, 1ನೇ ವಾರ್ಡಿನ ಅಂಗನವಾಡಿ ಶಿಕ್ಷಕಿ ಅನಿತಾ ಹಾಗೂ ಪೊಲೀಸ್ ಇಲಾಖೆ ರಾಜು ಸಾಂತ್ವನ ಕೇಂದ್ರದ ಮಗುವನ್ನು ಸುರಕ್ಷಿತವಾಗಿ ಮಕ್ಕಳ ಕಲ್ಯಾಣ ಘಟಕಕ್ಕೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಮಗುವಿನ ಪೋಷಕರಿಗಾಗಿ ಹುಡುಕಾಟ ನಡೆಸಿದ್ದು, ಇಲಾಖೆಯ ನಿಯಮಗಳಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮಚಂದ್ರ ತಿಳಿಸಿದ್ದಾರೆ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯಾದ್ಯಂತ ನಗರಸಭೆಗಳಲ್ಲಿರುವ ಖಾತೆ ಹಾಗೂ ಮುಟೇಷನ್ ಸಮಸ್ಯೆ ಇರುವಂತೆ ಕೋಲಾರ ಜಿಲ್ಲೆಯಲ್ಲೂ ಇದೆ. ಬೆಂಗಳೂರಿನಲ್ಲಿ ನೀಡುವ ಎ ಮತ್ತು ಬಿ ಖಾತೆಯಂತೆ ಇನ್ನು ಮುಂದೆ ರಾಜ್ಯಾದ್ಯಂತ ನೀಡುವ ಸಂಬಂಧ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಲಾಗಿದೆ. ಇನ್ನು 3 ತಿಂಗಳಲ್ಲಿ ಖಾತೆ ಸಮಸ್ಯೆ ಬಗೆಹರಿಯಲಿದೆ ಎಂದು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಹೇಳಿದರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಕೋಲಾರ ಜಿಲ್ಲೆಗೆ ಭೇಟಿ ನೀಡಿದ್ದರು. ಮೊದಲು ಕೋಲಾರ ನಗರಸಭೆಯ ಕೆಂದಟ್ಟಿ ಗ್ರಾಮದ ಬಳಿ ಇರುವ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಕುಂದುಕೊರತೆ ಆಲಿಸಿದ್ರು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ನಗರೋತ್ಥಾನ ಯೋಜನೆಯಡಿ ಆಗಿರುವ ಕಾಮಗಾರಿಗಳ ಪ್ರಗತಿ ಸಾಕಷ್ಟು ಬೇಸರ ತರಿಸಿದೆ. 1 ತಿಂಗಳಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ಮುಗಿಸುವಂತೆ ಸೂಚನೆ ನೀಡಲಾಗಿದೆ. ಟ್ರೇಡ್ ಲೈಸೆನ್ಸ್ ಇನ್ಮುಂದೆ ವರ್ಷಕ್ಕೊಮ್ಮೆ ಲೈಸೆನ್ಸ್ ನವೀಕರಣ ಮಾಡುವಂತಿಲ್ಲ. 5 ವರ್ಷಕ್ಕೊಮ್ಮೆ ನವೀಕರಣ ಮಾಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದು. ಇನ್ನು ರಾಜ್ಯದಲ್ಲಿ ತೆರಿಗೆ ವಸೂಲಿ ಸಂಬಂಧವಾಗಿ ಎನ್ಜಿಒ ಸಂಸ್ಥೆಗಳಿಗೆ ಗುತ್ತಿಗೆ ನೀಡಲು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಇನ್ನು 2 ಕಡೆ ಹೊಸದಾಗಿ ಇಂದಿರಾ ಕ್ಯಾಂಟೀನ್ ತೆರೆಯಲಾಗುವುದು. ಹಾಗಾಗಿ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ಎಂದರು. ನಗರೋತ್ಥಾನದಲ್ಲಿ ಎಷ್ಟು ಕೆಲಸ ಆಗಿದೆ, 15 ಫೈನಾನ್ಸ್ನಲ್ಲಿ, SFCನಲ್ಲಿ, ಮತ್ತು ನಾವು ಬೆಳಗ್ಗೆಯಿಂದ ಫಸ್ಟ್ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೇವೆ, ನಾನು MLA ಅವರು. ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಮುಂದೆ ಎಷ್ಟು ತಿಂಗಳಿನಲ್ಲಿ ಫಿನಿಷ್ ಮಾಡ್ತೀರಿ ಅಂತ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆ. ಸುಮಾರು ಕಡೆ ಒಳ್ಳೆ ರೀತಿಯಿಂದ ಆಗಿದೆ. ಇನ್ನು 2-3 ಕಡೆ ಕೆಲಸ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದ್ರ ಸಲಗೆ ಸ್ಟ್ರಿಕ್ಟ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟಿದೆ. 1 ಮಂತ್ಸ್ 2 ಮಂತ್ಸ್ ಟೈಮ್ ಕೊಟ್ಟಿದೆ. ಆ ಪೀರಿಯಡ್ನಲ್ಲಿ ಕೆಲಸ ಮುಗಿಸಿ ನಮಗೆ ರಿಪೋರ್ಟ್ ಬರಬೇಕಂತ DM ಅವರಿಗೆ ಡೈರೆಕ್ಷನ್ ಕೊಟ್ಟಿದೆ, ರಿಪೋರ್ಟ್ ಕೊಡಿಸ್ಬೇಕಂತ. ಮತ್ತೆ ಇನ್ನೊಂದು ಸಲ MLA ಅವರು ಮೀಟಿಂಗ್ ಮಾಡ್ತಾರಂತ. ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ MLCಗಳು ಭಾಗಿಯಾಗಿದ್ದರು ಹಾಗೂ ಜಿಲ್ಲೆಯ ನಗರಸಭೆ ಹಾಗೂ ಪುರಸಭೆಗಳ ಕಮಿಷನರ್ ಹಾಗೂ ಮುಖ್ಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ.
ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಪಂಚಾಯಿತಿಗೆ ಸೇರಿದ ಚಿಕ್ಕ ಕಾಡಿಗನಹಳ್ಳಿಯಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರ ಬಸ್ ತಂಗುದಾಣ ಪುರಾತನ ಕಾಲದ ಆಂಜನೇಯ ಸ್ವಾಮಿ ದೇವಾಲಯವನ್ನ ಒತ್ತುವರಿ ಮಾಡಿಕೊಳ್ತಿದ್ದಾರೆ. ಅದನ್ನ ತಡೆದು ನಿಲ್ಲಿಸಲು ಹೋದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕೇರ್ ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕ ಕಾಡಿಗನಹಳ್ಳಿಯ ವಾಸಿ ಕಾಂತರಾಜ್ ಎನ್ನುವವರು ಗ್ರಾಮದಿಂದ ಮೈನ್ ರೋಡ್ಗೆ ಹೋಗಿರುವ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಸಾರ್ವಜನಿಕರು ಬಳಸುವ ಸರ್ಕಾರಿ ಬಸ್ ನಿಲ್ದಾಣವನ್ನು ಕೆಡವಿ ಪುರಾತನ ಕಾಲದಿಂದ ಇರುವ ಆಂಜನೇಯ ಸ್ವಾಮಿ ದೇವಾಲಯವನ್ನು ಕೆಡವಿ ವಶಕ್ಕೆ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಮಾಹಿತಿಯನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ರಾಜಕಾಲುವೆಗೆ ಅಡ್ಡಲಾಗಿ ನರೇಗಾ ಯೋಜನೆಯಲ್ಲಿ 3 ಲಕ್ಷ ಖರ್ಚು ಮಾಡಿ ವಾಲ್ ಪಿಚಿಂಗ್ ಮಾಡಿಸಲಾಗಿತ್ತು. ಇದೆಲ್ಲವನ್ನೂ ಲೆಕ್ಕಿಸದೆ ಪ್ರಭಾವಿ ಕಾಂತರಾಜ್ ಜೆಸಿಬಿಯಲ್ಲಿ ಉರುಳಿಸಿ ದರ್ಪ ಮೆರೆದಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ ನನ್ನ ಮಾತಿಗೂ ಮನ್ನಣೆ ನೀಡುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಪ್ಪ ದೂರಿದ್ದಾರೆ. 2020-21ರಲ್ಲಿ ನರೇಗಾದಿಂದ ಅರಣ್ಯದಿಂದ ಕೆರೆಗೆ ಬರೋಂಥ ದೊಡ್ಡ ರಾಜಕಾಲುವೆಯನ್ನು ಆಗ ನರೇಗಾ ಸ್ಕೀಮಲ್ಲಿ 3 ಲಕ್ಷ ನಾನು ನರೇಗಾ ಸ್ಕೀಮಲ್ಲಿ ಹಾಕೊಂಡು ಡೆವಲಪ್ಮೆಂಟ್ ಮಾಡಿ ಪಿಚ್ಚಿಂಗ್ ಕಟ್ಟಿದ್ದೆ. ಅದನ್ನೆಲ್ಲನೂ ಕಾಂತರಾಜು ಸಣ್ಣಾಪು ಕೆ.ವಿ. ಯಜ್ಞಾಸಪ್ಪ ಅನ್ನೋ ಬಂದ್ಬಿಟ್ಟು ಅಕ್ರಮವಾಗಿ ಕಲ್ಲೆಲ್ಲ ಕಿತ್ತು ರೋಡೆಲ್ಲ ಕಿತ್ತು ನಾಶನ ಮಾಡಿ ಕಾಲುವೆ ಮುಚ್ಚಲು ಪ್ರಯತ್ನ ಪಡಿಸಿರುತ್ತಾರೆ. ನಾವು ಈಗ ಬಂದು ಅದು ಅಡ್ಡಿಪಡಿಸಿರುತ್ತೇವೆ. ಅದರಿಂದ ನಮ್ಮ ಮೇಲೆ ಅವರು ಗಲಾಟೆಗೆ ಬರ್ತಾ ಇದ್ದಾರೆ. ಈಗ ಹೊಂಕೆ ಮುಚ್ಚಬೇಡ ಅಂದಿದ್ದಕ್ಕೆ ನಮ್ಮ ಮೇಲೆ ನಮ್ಮದಿದು ಅಂತ ಬರ್ತಾರೆ. ಇವರು ಮಾಡ್ಕೊಂಡಿರೋಂಥದ್ದು ಈ ನಡುವೆ ರೀಸೆಂಟಾಗಿ ನಮ್ಮದು 100 ವರ್ಷಗಳಿಂದ ಇದು ಹೊಂಕೆ ಇತ್ತು. ಕೆರೆಗೆ ಹೋಗೋಂಥದ್ದು ಊರಿಂದ ಆಚೆ ಹೋಗುತ್ತೆ ಫಾರೆಸ್ಟಿಂದ ಜಮೀನುಗಳಿಂದ ಅಂತ ಅದನ್ನು ನೀವು ಮುಚ್ಚಾಕಿದ್ರೆ ನಮ್ಮ ಕಾಲಿನೇ ಐತೆ SC ಕಾಲನಿ. ಇದ್ರ ಮೇಲೆ ನೀರು ನುಗ್ಗಿ ಮನೆಗಳಿಗೆಲ್ಲ ನೀರು ನುಗ್ಗಿ ಅಪಾಯ ಸಂಭವ ಆಗೋ ಮೂಮೆಂಟ್ ಇದೆ ಸರ್ ನಮಗೆ. ಅಕ್ರಮ ಒತ್ತುವರಿ ಬಗ್ಗೆ ಆರ್ಐ ಮತ್ತು ವಿಐಗೆ ದೂರವಾಣಿ ಮೂಲಕ ತಿಳಿಸಿದ್ರು ಸ್ಥಳಕ್ಕೆ ಇತ್ಯರ್ಥ ಪಡಿಸಲು ಬಾರದೆ ಸಬೂಬು ಹೇಳಿಕೊಂಡು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹದಿಹರಿಯದ ಮನಸ್ಸು ಎಲ್ಲವನ್ನೂ ಬಯಸುತ್ತದೆ, ಎಲ್ಲವನ್ನೂ ಅನುಭವಿಸುವ ಹಾಗೂ ಪಡೆದುಕೊಳ್ಳುವ ತವಕ. ಯಾರು ಮನಸ್ಸು ಕೇಳಿದಂತೆಲ್ಲ ನಡೆದುಕೊಳ್ಳುತ್ತಾರೋ ಅವರು ಖಂಡಿತ ಒಂದಲ್ಲ ಒಂದು ದಿನ ಕಷ್ಟಕ್ಕೆ ಸಿಲುಕುತ್ತಾರೆ ಎಂದು ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಾಥ ಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ನ ಬಿಜಿಎಸ್ ಕಾಲೇಜಿನಲ್ಲಿ ಸ್ವಸ್ತಿ 2024 ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮನಸ್ಸಿನಲ್ಲಿ ಬರುವ ಎಲ್ಲ ಬಯಕೆಗಳನ್ನ ಮೆಟ್ಟಿ ನಿಂತು ಸರಿ ತಪ್ಪು ಯಾವುದು, ಅಗತ್ಯ ಅನಗತ್ಯ ಯಾವುದು ಎಂಬುದನ್ನು ಆಲೋಚನೆ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ನಮ್ಮ ಗುರಿ ಮುಟ್ಟಲು ಸಾಧ್ಯ ಮತ್ತು ಸಮಾಜದಲ್ಲಿ ಉತ್ತಮ ಸ್ಥಾನ ತಮ್ಮದಾಗುತ್ತದೆ ಎಂದರು. ಏಕಾಗ್ರತೆ ನಿಂತ್ಕೊಂಡು ಯಾರ ಸಾಧನೆಯನ್ನು ಮಾಡ್ತಾರೆ ಅವರಿಗೆ ಒಳ್ಳೆಯದಾಗುತ್ತೆ. ಮನಸ್ಸು ಹೇಳುವಂಗೆ ಕುಳಿತಿರ್ತಾರಲ್ಲ, ಮನಸ್ಸು ಹೇಳಿದಾಗ ಆಗಾಡ್ತಿರ್ತಾರಲ್ಲ, ಅವರು ಬಂಧನಕ್ಕೆ ಒಳಗಾಗ್ತಾರೆ, ಅಂದ್ರೆ ಕಷ್ಟಕ್ಕೆ ಒಳಗಾಗ್ತಾರೆ. ಇದು ಮೋಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅದರ ಪ್ರಪಂಚಕ್ಕೂ ಕೂಡ ಅಷ್ಟೇ ಸೂಕ್ತವಾಗಿರ್ತಕ್ಕಂಥದ್ದು. ನಾವು ಕಷ್ಟಪಟ್ಟು ಮನಸ್ಸು ಹೇಳಿದನ್ನು ಕೇಳದೆ ಆ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ನಾವು ಸಾಧನೆ ಮಾಡಿದ್ರೆ ನಾವು ಆರಾಮಾಗಿ ಸುಖವಾಗಿ ಲೌಕಿಕ ಜೀವನವನ್ನು ಮಾಡಬಹುದು. ಪಾರಮಾರ್ಥಿಕ ಈ ವೇಳೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತರನ್ನ ಸನ್ಮಾನಿಸಲಾಯಿತು. ಪ್ರಥಮ ಮತ್ತು ದ್ವಿತೀಯ ಪಿಯುಸಿಗೆ ದಾಖಲಾದ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಕುರಿತು ಬಿಜಿಎಸ್ ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ ವಿವರಿಸಿದರು. ಈ ವೇಳೆ ಬಿಜಿಎಸ್ ಕಾಲೇಜಿನ ಪ್ರಿನ್ಸಿಪಾಲ್ ಕೆ ಮಹದೇವ್, ಡಾಕ್ಟರ್ ಧನಂಜಯ ರೆಡ್ಡಿ, ಹಿರಿಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಗಿರೀಶ್ ಲಹರಿ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಓರ್ವ ಮಧ್ಯ ವಯಸ್ಕ ವ್ಯಕ್ತಿ ಹಾಗೂ ಹದಿಹರೆಯದ ಯುವತಿ ಕೆರೆಗೆ ಹಾರಿ ಸಾವಿಗೆ ಶರಣಾಗಿದ್ದು, ಯಾವ ಕಾರಣಕ್ಕಾಗಿ ಸಾವಿಗೆ ಶರಣಾಗಿದ್ದಾರೆ ಎಂಬುದು ನಿಗೂಢವಾಗಿದ್ದು, 19 ವರ್ಷದ ಯುವತಿ ಅನನ್ಯ ಶವವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಪತ್ತೆ ಹಚ್ಚಿದ್ದು, 50 ವರ್ಷದ ರಂಗಶಾಮಣ್ಣನ ಶವಕ್ಕಾಗಿ ಶೋಧ ನಡೆಯುತ್ತಿದೆ.
ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಾವತ್ತೂರು ಕೆರೆಯ ಪಕ್ಕದಲ್ಲಿರುವ ದೇವಸ್ಥಾನದ ಬಳಿ ಕಾರು ನಿಲ್ಲಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಶಂಕಿಸಲಾಗಿದೆ. ಬೈರಗುಂಡ್ಲು ಗ್ರಾಮದ 50 ವರ್ಷದ ರಂಗಶಾಮಣ್ಣ ಹಾಗೂ ಲಕ್ಕಯ್ಯನ ಪಾಳ್ಯದ 19 ವರ್ಷದ ಅನನ್ಯ 3 ದಿನದ ಹಿಂದೆ ಮನೆ ಬಿಟ್ಟು ಬಂದಿದ್ದರು ಎನ್ನಲಾಗಿದೆ. ಇಬ್ಬರೂ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಕೆರೆಯ ದಡದಲ್ಲಿ ಚಪ್ಪಲಿ ಹಾಗೂ ಕಾರನ್ನು ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂದು ತಿಳಿದು ಬಂದಿಲ್ಲ. ಪೊಲೀಸ್ ತನಿಖೆಯಿಂದ ನಿಜಾಂಶ ಹೊರಬರಬೇಕಿದೆ. ಅಗ್ನಿಶಾಮಕ ದಳ ಯುವತಿ ಅನನ್ಯ ಶವವನ್ನು ಹೊರತೆಗೆದಿದ್ದು ಮತ್ತೊಬ್ಬರ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಕೊಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್, ಸಬ್ ಇನ್ಸ್ಪೆಕ್ಟರ್ ರೇಣುಕಾ ಯಾದವ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಬಯಲು ಸೀಮೆಯ ಪ್ರದೇಶದಲ್ಲಿ ಹೈನುಗಾರಿಕೆ ರೈತಾಪಿ ವರ್ಗದ ಜೀವನಾಡಿಯಾಗಿದ್ದು, ಗೌರಿಬಿದನೂರು ಹಾಲು ಉತ್ಪಾದನೆಯಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ಪ್ರಗತಿಯ ಪಥದಲ್ಲಿದೆ ಎಂದು ಕೋಚಿಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಹಾಲು ಶೀತಲೀಕರಣ ಘಟಕದ ಆವರಣದಲ್ಲಿ ಶುಕ್ರವಾರ ಕೋಚಿಮುಲ್ ಹಾಲು ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಕ್ಷೀರೋತ್ಸವ ಸಮಾರಂಭವನ್ನು ಕೋಚಿಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಉದ್ಘಾಟನೆ ಮಾಡಿ ಮಾತನಾಡಿ, ಒಕ್ಕೂಟದ ವತಿಯಿಂದ ದೊರೆಯುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಹೆಚ್ಚಿನ ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ವಿಮೆ ಮಾಡಿಸುವುದರಲ್ಲಿ ಗೌರಿಬಿದನೂರು ಪ್ರಥಮ ಸ್ಥಾನದಲ್ಲಿದೆ. ಇಡೀ ಒಕ್ಕೂಟಕ್ಕೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಮತ್ತು ಹೈನುದಾರರ ಹಿತವನ್ನು ಕಾಪಾಡುವುದೇ ನಮ್ಮ ಜವಾಬ್ದಾರಿಯಾಗಿದೆ ಎಂದರು. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ತಾಲೂಕು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಿರೋದು ಮೊದಲನೇ ತಾಲೂಕಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಗುಣಮಟ್ಟ ಕೊಡೋದಿರ್ಬೋದು, ಮತ್ತು ಫ್ಯಾಟ್ ಮೇಲೆ ರೇಟನ್ನು ಕೊಡೋಂಥದ್ದಿರ್ಬೋದು, ಮತ್ತು ವಿಶೇಷವಾಗಿ ಇನ್ಶೂರೆನ್ಸನ್ನು ಅತಿ ಹೆಚ್ಚಿಗೆ ಮಾಡಿಸೋಂಥದ್ದಿರ್ಬೋದು. ಇವೆಲ್ಲ ಏನೇನು ಕಾರ್ಯಕ್ರಮ ಯೋಜನೆಗಳು ನಮ್ಮ ಒಕ್ಕೂಟದಿಂದ ಮಾಡಬೇಕು ಅಂತ ಹೇಳಿದ್ವೋ ಎಲ್ಲರಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಗೌರಿಬಿದನೂರಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಕೂಡ ನಾನು ಹೇಳಬೇಕಾಗ್ತದೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರು ಮತ್ತು ಅಧಿಕಾರಿಗಳು ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಹಾಲು ಉತ್ಪಾದಕರ ಹಾಗೂ ಸಿಬ್ಬಂದಿಯ ಪ್ರತಿಭಾವಂತ ಮಕ್ಕಳಿಗೆ ಒಕ್ಕೂಟದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಿ ಅವರ ಶೈಕ್ಷಣಿಕ ಬದುಕಿಗೆ ಪ್ರೋತ್ಸಾಹ ನೀಡಿದರು. ಈ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಒಕ್ಕೂಟದ ಮಾಜಿ ಅಧ್ಯಕ್ಷ ಕಾಂತರಾಜು, ನಿರ್ದೇಶಕರಾದ ಸುನಂದಮ್ಮ, ಒಕ್ಕೂಟದ ವ್ಯವಸ್ಥಾಪಕ ನಾಗೇಶ್, ಉಪವ್ಯವಸ್ಥಾಪಕ ನರೇಂದ್ರ, ಮೇವು ಘಟಕದ ವ್ಯವಸ್ಥಾಪಕರಾದ ಮಂಜುನಾಥ್, ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎಸ್ ಮಾರುತಿ ಇನ್ನಿತರರು ಭಾಗಿಯಾಗಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇತ್ತೀಚೆಗೆ ರಾಜ್ಯದಲ್ಲಿ ಛಾಯಾಗ್ರಾಹಕರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ. ಲಕ್ಷಾಂತರ ರುಗಳ ಕ್ಯಾಮೆರಾಗಳು ಡ್ಯಾಮೇಜ್ ಆಗುತ್ತೆ. ಅಂತವರ ವಿರುದ್ಧ ಕಠಿಣ ಕಾನೂನು ರೂಪಿಸಬೇಕು. ವೆಬ್ ಕ್ಯಾಮೆರಾ, ಡಿಜಿಟಲ್ ಕ್ಯಾಮೆರಾಗಳ ಭರಾಟೆಗೆ ಸಿಕ್ಕಿ ವೃತ್ತಿ ಬದುಕಿನ ಛಾಯಾಗ್ರಾಹಕರ ಜೀವನ ದುಸ್ತರವಾಗುತ್ತಿದೆ ಎಂದು ರಾಜ್ಯಾಧ್ಯಕ್ಷ ನಾಗೇಶ್ ಆತಂಕ ತೋಡಿಕೊಂಡರು. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಛಾಯಾಗ್ರಾಹಕರ ಜಿಲ್ಲಾ ಮತ್ತು ತಾಲೂಕು ಸಂಘದಿಂದ ನೂತನ ತಂತ್ರಗಾರಿಕೆ ಕ್ಯಾಮೆರಾಗಳ ಪ್ರದರ್ಶನ ಮತ್ತು ಅವುಗಳ ಫೋಕಸಿಂಗ್ ಕೆಪಾಸಿಟಿ ಬಗ್ಗೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸೋನಿ ಕಂಪನಿ ಹೊರತಂದಿರುವ 5 ಲಕ್ಷ ರುಗಳ ದುಬಾರಿ ಬೆಲೆಯ ಕ್ಯಾಮೆರಾ ಪ್ರದರ್ಶನ ನಡೆದಿತ್ತು. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ನಾಗೇಶ್, ಛಾಯಾಗ್ರಾಹಕರಿಗೆ ಸರ್ಕಾರದೊಟ್ಟಿಗೆ ಮಾತನಾಡಿ ಈ ಶ್ರಮ್ ಯೋಜನೆ ಸೇರಿಸಿ ಸರ್ಕಾರದ ಕಾರ್ಮಿಕ ಇಲಾಖೆ ಸೌಲಭ್ಯಗಳಿಗೆ ಒಳಪಡಿಸುವಂತೆ ಮನವಿ ಮಾಡಲಾಗಿದೆ. ಇನ್ನು ಮೊದಲಿನಂತೆ ಈಗ ಸ್ಟುಡಿಯೋಗಳು ನಡೆಯುತ್ತಿಲ್ಲ. ಛಾಯಾಗ್ರಾಹಕರು ಇತ್ತೀಚೆಗೆ ಬಂದಿರುವ ಮೊಬೈಲ್, ವೆಬ್ ಕ್ಯಾಮೆರಾಗಳು, ಡಿಜಿಟಲ್ ಕ್ಯಾಮೆರಾಗಳ ಅಳವಡಿಕೆ ಸಿಲುಕಿ ಬಡವರಾಗುತ್ತಿದ್ದಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಹೆಸರಿನಲ್ಲಿ ಒಂದು ಕಂಪನಿಯೇ ಎಲ್ಲವನ್ನ ನಿಭಾಯಿಸಿ ನಮ್ಮ ಜೀವನ ಕಸಿದುಕೊಳ್ಳುತ್ತಿದೆ. ನಮ್ಮಗಳ ವೃತ್ತಿ ಜೀವನ ಉಳಿಸುವ ನೀತಿಯನ್ನ ಸರ್ಕಾರ ರೂಪಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಮ್ಯಾನೇಜ್ಮೆಂಟ್ಸ್ಗಳಾಗಲಿ ಅಥವಾ ಈ ವೆಬ್ ಕ್ಯಾಮ್ರಾಗಳು, ಮೊಬೈಲ್ ಕ್ಯಾಮ್ರಾಗಳು ಇವೆಲ್ಲ ಬಂದಾದ ನಂತರ ಫೋಟೋಗ್ರಫರ್ಸ್ಗಳು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ.
ಅದರಲ್ಲೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಂತೂ ಕೈ ತಪ್ಪಿ ಹೋಗಿದೆ. ಈಗ ಯಾವುದೋ ಒಂದಷ್ಟು ಕಾರ್ಯಕ್ರಮಗಳು ಅವುಗಳನ್ನ ನಂಬ್ಕೊಂಡು ಬಾದುಕ್ತಾ ಇರ್ತಕ್ಕಂಥ ಫೋಟೋಗ್ರಫರ್ಸ್ಗಳು, ಇವೆಂಟ್ ಮ್ಯಾನೇಜ್ಮೆಂಟ್ಗಳ ಹಾವಳಿಯಿಂದ ಅದನ್ನು ಸಹ ಕೈ ತಪ್ಪಿ ಹೋಗುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಇದನ್ನು ಸಹ ಮನವಿ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂಥ ಅಥವಾ ಸರ್ಕಾರದ ಕೆಲಸ ಕಾರ್ಯಗಳು ಸಹ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಸರ್ಕಾರಗಳು ಕೊಟ್ಟಿದೆ. ಕಳೆದ ಚುನಾವಣೆ, ಸಣ್ಣ ಉದಾಹರಣೆ ಏನು ಅಂತ ಹೇಳಿದ್ರೆ, ಚುನಾವಣೆ ಲೋಕಸಭಾ ಚುನಾವಣೆಗೆ ಓಪನ್ ಟೆಂಡರ್ ಕರೆದು ಯಾರೋ ಪ್ರೈವೇಟ್ ಕಂಪ್ನಿಗಳವರಿಗೆ ಓಪನ್ ಟೆಂಡರ್ ವಿಡಿಯೋಗ್ರಫಿನ ಆರ್ಡರ್ ಕೊಡ್ತು. ಇದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು, ಈ ವೃತ್ತಿಯಲ್ಲೇ ನಾವೇನು ಟ್ಯಾಕ್ಸ್ ಪೇಡ್ ಮಾಡ್ತಾ ಇರ್ತಕ್ಕಂಥ ಫೋಟೋಗ್ರಫರ್ಸ್ಗಳನ್ನ ಕಡೆಗಣೆ ಮಾಡಿದೆ ಸರ್ಕಾರ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇಂಥದ್ದೊಂದಾಗದೆ ನಮ್ಮನ್ನು ಕಾಪಾಡಬೇಕು ಅಂತ ಸರ್ಕಾರ ವಿನಂತಿ. ಈ ವೇಳೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಸಂಜೀವಪ್ಪ, ಕಾರ್ಯದರ್ಶಿ ಬಿಪಿ ಲೋಕೇಶ್, ಮಾಜಿ ಅಧ್ಯಕ್ಷ ಮಂಜುನಾಥ್, ಎಂಎಸ್ವಿ ಬಾಬು, ಕೃಷ್ಣಮಾಚಾರಿ, ಅರ್ಪಣಾ ಸ್ಟುಡಿಯೋ ರಮಣ್, ಹಿರಿಯ ಛಾಯಾಗ್ರಾಹಕ ಬ್ರಹ್ಮಚಾರಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿ ಕಳೆದ 5 ದಿನಗಳ ಹಿಂದೆ ಬರ್ಬರವಾಗಿ ಕೊಲೆಯಾಗಿದ್ದ ಎಂಎಲ್ಎಂ ಶೇಖರ್ ಅವಲಂಬಿತ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಟ್ರಾಸಿಟಿ ಫಂಡ್ನಿಂದ ಅರ್ಧ ಹಣವನ್ನು ಇಂದು ಅವರ ತಾಯಿ ಲಕ್ಷ್ಮಮ್ಮಗೆ ಪರಿಹಾರದ ಚೆಕ್ ನೀಡಿದ್ದು, ಇನ್ನರ್ಧ ಹಣವನ್ನ ಅವರ ಖಾತೆಗೆ ಜಮಾ ಮಾಡುವುದಾಗಿ ಇಲಾಖೆ ಸಹಾಯಕ ಶೇಷಾದ್ರಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಕಾಳಿಕಂಬ ದೇವಿಯ ಕರಗದ ಸಂಭ್ರಮದ ದಿನವೇ ಪ್ರಶಾಂತ ನಗರದ ಪೊಲೀಸ್ ಸಮುದಾಯ ಮುಂಭಾಗದಲ್ಲಿ ಬರ್ಬರವಾಗಿ ಕೊಲೆಯೊಂದು ನಡೆದು ಹೋಗಿತ್ತು. ಕೊಲೆಯಾದ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸೇರಿದ್ದು ಶೇಖರ್ ಅವಲಂಬಿತರಾದ ಅವರ ತಾಯಿ ಲಕ್ಷ್ಮಮ್ಮಗೆ ಇಂದು ಸಮಾಜ ಕಲ್ಯಾಣ ಇಲಾಖೆ ಅಟ್ರಾಸಿಟಿ ಪರಿಹಾರ ಫಂಡ್ನಿಂದ 4,12,500 ರೂಗಳ ಚೆಕ್ ಅನ್ನು ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ಸಮ್ಮುಖದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಹಸ್ತಾಂತರಿಸಿದ್ದು, ಉಳಿದ ಅರ್ಧ ಹಣವನ್ನು ಅವರ ಖಾತೆಗೆ ವರ್ಗಾಯಿಸುವುದಾಗಿ ತಿಳಿಸಿದ್ದು, ಒಟ್ಟು 8,25,000 ರೂಗಳನ್ನು ಅವಲಂಬಿತ ಕುಟುಂಬಕ್ಕೆ ನೀಡಲು ಸಮಾಜ ಕಲ್ಯಾಣ ಇಲಾಖೆ ಆದೇಶಿಸಿದೆ. ಶೇಖರ್ ಕುಟುಂಬಕ್ಕೆ ತೆರಳಿ ಚೆಕ್ ನೀಡಿದ ವೇಳೆ ಅವರ ತಾಯಿ ಲಕ್ಷ್ಮಮ್ಮ ಕೊಲೆಯಾದ ಮಗನನ್ನೇ ನೆನೆಸಿಕೊಂಡು ಗೋಳಾಡುತ್ತಿದ್ದು ಕರುಳು ಕಿವುಚುವಂತಿತ್ತು. ಈ ವೇಳೆ ಮೊಬೈಲ್ ಬಾಬು, ಗಂಗ್ರೆ ಕಾಲುವೆ ಮೂರ್ತಿ ಇತರೆ ಕುಟುಂಬದ ಸದಸ್ಯರು, ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಮತಗಳನ್ನು ತಂದುಕೊಟ್ಟ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭಾನುವಾರ ಭರ್ಜರಿ ಬಾಡೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44 ಸುಂಕಲಮ್ಮ ದೇವಸ್ಥಾನದ ಬಳಿ ಇರುವ 10 ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಪೆಂಡಾಲ್ ಹಾಕಿ ಸುಮಾರು 15,000ಕ್ಕೂ ಹೆಚ್ಚು ಜನರಿಗೆ ಬಾಡೂಟವನ್ನು ಉಣಬಡಿಸಲು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು, 300 ಜನ ಅಡುಗೆ ಭಟ್ಟರು ಮತ್ತು 200 ಜನ ಸಹಾಯಕರು ಸೇರಿ 2 ಟನ್ ಮಟನ್, 2 ಟನ್ ಚಿಕನ್ನಲ್ಲಿ ಮುದ್ದೆ, ಸಾರು, ಕಬಾಬ್, ಬಿರಿಯಾನಿ ಸೇರಿದಂತೆ ಬಗೆ ಬಗೆಯ ಮಾಂಸಾಹಾರಿ ಅಡುಗೆಗಳನ್ನು ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬಾಡೂಟಕ್ಕೆ ಬರುವವರಿಗೆ ವಿವಿಧ ಬಗೆಯ ಕೂಲ್ ಡ್ರಿಂಕ್ಸ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ನಡೆಯಲಿರುವ ಸೌಹಾರ್ದ ಔತಣಕೂಟಕ್ಕೆ ಹಲವು ಕಾಂಗ್ರೆಸ್ ಪ್ರಮುಖರು, ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಸುಮಾರು 15,000ಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಅಭಿನಂದನೆ ಹೇಳ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು, ವೋಟರ್ಸ್ಗೆ ಎಲ್ರಿಗೂ. ಅದಕ್ಕೋಸ್ಕರ ಊಟ ಆಗ್ತಾ ಇದ್ದೀವಿ ನಾವು ಅಷ್ಟೇ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ದೇಶವನ್ನ ಕಾಡುತ್ತಿರುವ ಕೋಮುಜ್ವಾಲಿಯನ್ನು ಹೊಡೆದೋಡಿಸಲು ನೀರಾವರಿ ಕೈಗಾರಿಕೆ ಸ್ಥಾಪಿಸಲು ಒತ್ತಾಯಿಸಿ ಶಿಕ್ಷಣ ವ್ಯಾಪಾರೀಕರಣ ವಿರೋಧಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ನ ರಾಜ್ಯ ಮಟ್ಟದ 16ನೇ ಸಮ್ಮೇಳನ ಆಗಸ್ಟ್ 2ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದರು. ಕೋಮು ಸೌಹಾರ್ದತೆ ಶಾಶ್ವತ ಸ್ಥಾಪನೆ, ವಿದ್ಯಾರ್ಥಿಗಳಿಗೆ ಎದುರಾಗುವ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಟ, ಹಿಂದುತ್ವ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಕೋಮು ಜ್ವಾಲಿಯನ್ನು ಹಬ್ಬಿಸುತ್ತಿರುವ ಹಿಂದೂಪರ ಸಂಘಟನೆಗಳ ವಿರುದ್ಧ ಪ್ರತಿನಿತ್ಯ ಹೋರಾಟ ಮಾಡುತ್ತಿರುವ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಆಗಸ್ಟ್ ತಿಂಗಳ 2ರಿಂದ 4ರವರೆಗೂ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಸಮ್ಮೇಳನ ಹಮ್ಮಿಕೊಂಡಿದೆ. ಸಮ್ಮೇಳನ ಯಶಸ್ವಿಗೆ ಪತ್ರಕರ್ತರ ಭವನದಲ್ಲಿ ನಡೆದ ಸ್ವಾಗತ ಸಮಿತಿ ಸಭೆಯಲ್ಲಿ ಬಾಗೇಪಲ್ಲಿ ಪೀಪಲ್ಸ್ ಕ್ಲಿನಿಕ್ ಡಾಕ್ಟರ್ ಅನಿಲ್ ಕುಮಾರ್ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ವೇಳೆ ಮಾತನಾಡಿದ ಅವರು,
3 ದಿನಗಳ ಕಾಲ ನಡೆಯುವ ರಾಜ್ಯ ಸಮ್ಮೇಳನದ ತಯಾರಿ ಹಾಗೂ ಪ್ರತಿನಿಧಿಗಳು ಬರಮಾಡಿಕೊಳ್ಳಲು ರಚಿಸಿರುವ ಸ್ವಾಗತ ಸಮಿತಿ ಸದಸ್ಯರು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಎಂದರು. ಈ ಸಮಾಜದ ದಿಕ್ಕು, ಈ ಸಮಾಜದಲ್ಲಿರ್ತಕ್ಕಂತಹ ಬಹಳ ಪ್ರಬಲವಾದಂತಹ ಆಲೋಚನಾ ಪ್ರಜ್ಞಾ ವಿಧಾನ. ಸೊ ಹಾಗಾಗಿ ನಾನು ನಿಮ್ಮಲ್ಲೆಲ್ಲರೂ ಕೂಡ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಸಕ್ರಿಯವಾಗಿ ಈ ಒಂದು ಏನು ರಾಜ್ಯ ಒಂದು ಸಮ್ಮೇಳನ ಮಾಡಬೇಕು ಅಂತಿದ್ದಾರೆ, 16ನೇ ರಾಜ್ಯ ಸಮ್ಮೇಳನ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಮತ್ತೆ ಎಲ್ಲ ಕಡೆನೂ ಕೂಡ ಪೂರ್ವಭಾವಿ ಸಭೆ ವೇದಿಕೆಯಲ್ಲಿ ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಚಾನ್ ಪಾಷ್, ಎಸ್ಎಫ್ಐ ಮಾಜಿ ಮುಖಂಡ ಮುನಿವೆಂಕಟಪ್ಪ, ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಎಸ್ಎಫ್ಐ ರಾಜ್ಯ ಕಾರ್ಯದರ್ಶಿ ಭೀಮನಗೌಡ ಸಂಕೇಶ್ಚರ, ಹಾಲಿ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಹೊರವಲಯ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ತರಬೇತಿಯಲ್ಲಿರುವ ತರಬೇತುದಾರರೊಂದಿಗೆ ನಡೆದ ಯೋಗ ದಿನಾಚರಣೆಯನ್ನ ಯೋಗ ಗುರು ಹೇಮಾವತಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಸಿಬಿಆರ್ಸಿಟಿ ನಿರ್ದೇಶಕ ರಾಘವೇಂದ್ರ ದೇಶಪಾಂಡೆ ಭಾಗವಹಿಸಿ ಮಾತನಾಡಿ, ಸಂಸ್ಥೆಯಲ್ಲಿ ತರಬೇತಿ ಪಡೆದು ಹೋದ ಸುಮಾರು 15,000 ಶಿಬಿರಾರ್ಥಿಗಳು ತಮ್ಮ ಜೀವನವನ್ನ ಸ್ವ ಉದ್ಯೋಗಿಗಳಾಗಿ ಸಾಗಿಸುತ್ತಿದ್ದಾರೆ. ಎಲ್ಲರೂ ಯೋಗ ಮಾಡಿ ಆರೋಗ್ಯದಾತರಾಗಿ ಯಶಸ್ವಿಯಾಗಿ ಜೀವನ ಸಾಗಿಸಲಿ ಎಂದು ಕರೆ ನೀಡಿದರು. ಈ ವೇಳೆ ಸಂಸ್ಥೆ ಉಪನ್ಯಾಸಕಿ ಮಧುಪ್ರಿಯಾ, ಶಶಿಧರ್ ಹಾಗೂ ಸಿಬ್ಬಂದಿ ಪಾಲ್ಗೊಂಡು ಯೋಗ ಮಾಡಿ ರೋಗ ನಿರ್ಮೂಲನೆಗಾಗಿ ಪ್ರಾರ್ಥಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದ ಬಳಿ ಇರುವ ಮುತುಕದಹಳ್ಳಿ ಶ್ರೀರಾಮಾಂಜನೇಯ ಸ್ವಾಮಿ ದೇವಾಲಯದ ಶತಮಾನೋತ್ಸವ ಹಾಗೂ ನೂತನ ವಿಮಾನ ಗೋಪುರ ಕುಂಭಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು. 100 ವರ್ಷಗಳ ಹಿಂದಿನ ದೇವಾಲಯವನ್ನು ಮುತುಕದಹಳ್ಳಿ ಗ್ರಾಮಸ್ಥರು ಮತ್ತು ಸೇವಾಕರ್ತರು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುತ್ತಾ ಬಂದಿದ್ದು, ಆಕರ್ಷಕ ಗೋಪುರವನ್ನು ನಿರ್ಮಿಸಲಾಗಿದ್ದು ಲೋಕಾರ್ಪಣೆ ಮಾಡಲಾಗಿದೆ ಎಂದು ಗ್ರಾಮದ ಮುಖಂಡ ದಯಾನಂದ್ ತಿಳಿಸಿದ್ದಾರೆ. ನೂತನವಾಗಿ ವಿಮಾನ ಗೋಪುರ ಕಾರ್ಯಕ್ರಮ ಅದ್ದೂರಿ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಲಾಗಿದ್ದು, ಮುತುಕದಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ 100 ಭಕ್ತರು ಸೇರಿ ಯಶಸ್ವಿಗೊಳಿಸಿದರು. ಈ ವೇಳೆ ಹಲವು ಮುಖಂಡರು, ಗಣ್ಯ ವ್ಯಕ್ತಿಗಳು ಭೇಟಿ ನೀಡಿ ರಾಮಾಂಜನೇಯ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಕೋಲಾರ ಹಾಗೂ ಜಿಲ್ಲಾ ನ್ಯಾಯಾಂಗ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ತುಳಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ,
ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಅದನ್ನು ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿದಿನ ಯೋಗ ಮಾಡಿದರೆ ಆರೋಗ್ಯವಾಗಿರಬಹುದಾಗಿದೆ ಎಂದರು. ಈ ವೇಳೆ ನ್ಯಾಯಾಧೀಶರಾದ ಸುನಿಲ್ ಎಸ್ ಹೊಸಮನಿ, ನ್ಯಾಯಮೂರ್ತಿಗಳಾದ ಪ್ರಸಾದ್, ಜಯಶ್ರೀ, ದಿವ್ಯಾ, ಶಕುಂತಲಾ, ನಟೇಶ್, ಶ್ರೀನಿವಾಸನ್, ವಕೀಲರ ಸಂಘದ ಅಧ್ಯಕ್ಷ ಎಂ ಮುನೇಗೌಡ, ಖಜಾಂಚಿ ನವೀನ್ ಎನ್ ಗೌಡ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾವಿ ತೊಟ್ಟ ಸ್ವಾಮಿಗಳೇ ಮಾರಾಮಾರಿ ಬಡಿದಾಟ, ಓರ್ವ ಸ್ವಾಮಿ ಸಾವು, ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಗಲಾಟೆ. ರಸ್ತೆ ಬದಿ ಕಸದಲ್ಲಿ ಎಸೆದಿದ್ದ ನವಜಾತ ಶಿಶು, ಮಗುವಿನ ಆಕ್ರಂದನ ಕೇಳಿ ಶಿಶುವನ್ನ ರಕ್ಷಿಸಿ ಮಾನವೀಯತೆ ಮೆರೆದ ಆಟೋ ಚಾಲಕ. ನಗರಸಭೆಗಳಲ್ಲಿ ಖಾತೆ ಮ್ಯೂಟೇಷನ್ ಸಮಸ್ಯೆ, 3 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಪೌರಾಡಳಿತ ಸಚಿವ ರಹೀಂ ಖಾನ್. ಬಸ್ ತಂಗುದಾಣ, ರಾಜಕಾಲುವೆ, ದೇವಾಲಯಗಳು ಒತ್ತುವರಿ, ಕಣ್ಣು ಮುಚ್ಚಿ ಕುಳಿತ ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಕ್ಯಾರೆ ಅನ್ನದ ಪ್ರಭಾವಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.